ನನಗೆ ಇವಾಗ ಅನಿಸ್ತದೆ ಯಾಕೆ ಡಾಕ್ಟರ್ಸು ಇಲ್ಲಿ ಓದ್ಬಿಟ್ಟು ಫಾರಿನ್ಗೆ ಓಡೋಗ್ತಿದ್ದಾರೆ ಅಂತ. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಥಿಂಕ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಯಾರೋ ಒಬ್ರು ನಿಮಗೆ ಆಗದೆ ಇರೋರು ಅನಿಸುತ್ತೆ, ಸುಮ್ಮನೆ ಬಂದು ಒಂದು ಕೇಸ್ ಹಾಕ್ತಾರ್ರಿ, ಕ್ರಿಮಿನಲ್ ಕೇಸ್. ಅಯ್ಯ ನಮ್ಮ ಪೇಷಂಟ್ಗೆ ಹಿಂಗೆ ಮಾಡಿದ್ದಾರೆ, ಲೈಕ್ ಹೆಲ್ತ್ ಮಾಡಿದ್ದಾರೆ, ಇದು ಪ್ರಾಬ್ಲಮ್ ಆಗಿದೆ ಅಂತ ಸುಮ್ಮನೆ ಒಂದು ಕೇಸ್ ಹಾಕ್ತಾರೆ. ಆ ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಆಗದೆ ಇರೋ ಅಷ್ಟರೊಳಗೆ ಆಲ್ರೆಡಿ ನೀವು ಜೈಲಲ್ಲಿ ಇರ್ತೀರಾ, ಕ್ರಿಮಿನಲ್ ಕೇಸಲ್ಲಿ. ನಿಜ, ಜೈಲಲ್ಲಿ ಇರ್ತೀರಾ. ಹೊರಗಡೆ ಬರಬೇಕು ಅಂದರೆ ನೀವು ಬೇಲ್ ತೊಗೊಂಬರ್ಬೇಕು. ದಿಸ್ ಈಸ್ ದ ವರ್ಸ್ಟ್ ಸಿಸ್ಟಮ್ ಐ ಹ್ಯಾವ್ ಎವರ್ ಸೀನ್. ಇದು ಲಾನಾ? ಇಲ್ಲ ಅಂತಂದರೆ ಏನಿದು? ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಇನ್ವೆಸ್ಟಿಗೇಷನೇ ಮಾಡಲ್ಲ. ಪೊಲೀಸ್ ಯಾರನ್ನ ಕಂಪ್ಲೇಂಟ್ ಕೊಟ್ಟರು ಅದ್ರ ತೊಗೊಂಡು ಆಲ್ರೆಡಿ ಆ್ಯಕ್ಷನ್ ತಗೊಂಡೇ ಬಿಡೋದೆ. FIR ಇಲ್ಲ, ಫಸ್ಟ್ ಜೈಲಿಗೆ ಹಾಕ್ರಿ, ಅವ್ರನ್ನ ಅವಮಾನ ಮಾಡಿರಿ, ಅವ್ರ ರೆಪ್ಯುಟೇಷನ್ ಮಾಡಿರಿ, ಆಮೇಲೆ FIR, ಆಮೇಲೆ ಕಂಪ್ಲೇಂಟ್, ಆಮೇಲೆ ನಿಮ್ಮದು ಬೇಲ್. ಸುಳ್ಳು ಕಂಪ್ಲೇಂಟ್ ರೀ. ಹೆಂಗೆ ಹೇಳ್ಬೇಕು ನಿಮಗೆ ಅಂತಂದ್ರೆ, ಈಗ ಏನಾಗೈತಿ, ಈಗ ಯಾರನ್ನ ಹೋಗಿ ನಿಮ್ಗೆ ಪೊಲೀಸ್ ಸ್ಟೇಷನ್ ಒಳಗೆ ನಿಮ್ಗೆ ಆಗ್ಲಾರ್ದವರು, ನಿಮ್ಗೆ ಆಗೋರು, ಲೈಕ್ ಹೆಂಗಿದ್ರು ನೀವು ಸಮಾಜದೊಳಗೆ ಅದೀರಿ ಅಂತಂದ್ರೆ ಒಬ್ರಿಗೆ ಇಷ್ಟ ಹಾಕಿರೋ ಒಬ್ರಿಗೆ ಇಷ್ಟ ಆಗಂಗಿಲ್ಲ. ಅದ ಯಾವಾಗ ನೀವು ಏನೂ ತಪ್ಪೇ ಮಾಡ್ಲಾರ್ದಂಗೆ ಒಂದು ಬೇಲ್ ತೊಗೋಬೇಕು ಅಂದರೆ ನಿಮಗೂ ಗೊತ್ತೈತಿ ತಪ್ಪು ಏನು ಮಾಡಿಲ್ಲ ಅಂತ, ಎಲ್ಲರಿಗೂ ಗೊತ್ತೈತಿ ನೀವು ತಪ್ಪು ಮಾಡಿಲ್ಲ ಅಂತ. ಆ್ಯಂಡ್ ಇವನ್ ಆ ಕೇಸ್ ಒಳಗಡೆ ನೀವು ಇಲ್ಲೇ ಇಲ್ಲ ನಿಮಗೂ ಗೊತ್ತೈತಿ, ಆದರೂ ನೀವು ಆ ಕೇಸ್ ಒಳಗೆ ಹೋಗಿ ಬೇಲ್ ತೊಗೋಬೇಕಾಕೈತಿ. ಇದು ನಮ್ಮ ಕೂಡ ಆಗೈತಿ. ಇದು ಹೆಂಗಂತಂದ್ರೆ, ನಮ್ಗೆ ಗೊತ್ತೇ ಇಲ್ಲಾರ್ದವ್ರು, ನನಗೆ ಅವ್ರು ಯಾರಂತನೂ ಗೊತ್ತಿಲ್ಲ, ನನ್ನ ಹೆಸರು ಮೇಲೆ FIR ಮಾಡ್ಯಾರ. ಆ್ಯಂಡ್ ಅವ್ರ ಪ್ರಕಾರ, ಕಂಪ್ಲೇಂಟ್ ಅವ್ರು ಲಾಡ್ಜ್ ಮಾಡಿರೋ ಪ್ರಕಾರ, ನಾನು ಆ ಒಂದು ಗುಂಪೊಳಗಡೆ ನನ್ನ ಹೆಸರು ಐತಿ. ಅಂದರೆ ಪೂರ್ತಿ ಫ್ಯಾಮ್ಲಿ, ನಮ್ಮ 4 ಜನ ಇರೋದು ನಮ್ಮ ಫ್ಯಾಮ್ಲಿ ಒಳಗಡೆ. 4 ಜನದೊಳಗಡೆ 2 ಹೆಣ್ಮಕ್ಳು, 2 ಗಂಡ್ಮಕ್ಳು. ಅಂದರೆ ನಮ್ಮಪ್ಪ, ನಾನು, ನನ್ನ ತಂಗಿ, ನಮ್ಮವ್ವ, 4 ಜನ ನಾವು ಮನೇಲಿ ಇರೋದು. ಸೊ ಇದ್ರೊಳಗೆ ಇನ್ನು ನಾವು 4 ಜನ, ಅವ್ರ ಮನೆಯೊಳಗಿರುವಂಥ 6 ಜನ, ಅದರೊಳಗೆ 3 ಮಂದಿ ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು. ಮೇ ಬಿ ನಂಗೆ ಗೊತ್ತಿಲ್ಲ, ಅಕ್ಯೂಸ್ ನಂಬರ್ ಅವ್ರು ಅವರು ಇದು ಕೊಟ್ಟರು, ಅದು ಕರೆಕ್ಟಾಗಿ ಇದನ್ನು ನೋಡಿಲ್ಲ. ಅವ್ರ ಮೇಲೆ ನಾವು ಮಾರಣಾಂತಿಕ ಹಲ್ಲೆ ಮಾಡಿದ್ದೇವೆ. ಕಟ್ಟಿಗೆ ಬಡಿಗೆ ತೊಗೊಂಡು ಕೊಡ್ತಿದ್ದೀವಂತೆ. ಆಮೇಲೆ ಮತ್ತೇನಾಗಿದೆ ಅಂತ ಗೊತ್ತಾ, ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೇವಂತೆ. ಓಕೆ, ನಾವು 4 ಜನ. ಆ್ಯಂಡ್ ಇದು ಯಾವಾಗಾಗಿದ್ದು ಅಂತಂದರೆ 27ನೇ ತಾರೀಕು ಮೇ ಸಂಜೆ 7 ಗಂಟೆಗೆ. ನನ್ನ ತಂಗಿ ಬೆಂಗಳೂರಲ್ಲಿರೋದು, ನಾನು ಬೆಂಗಳೂರಲ್ಲಿರೋದು. ನಮ್ಮಪ್ಪ ಡ್ಯೂಟಿ ಮಾಡೋದು. ನಮ್ಮಪ್ಪ ಯಾವತ್ತೇ ನೋಡ್ರಿ 7 o'clock, ಸಂಜೆ 7 o'clock ನಮ್ಮಪ್ಪ ಮನೇಲೇ ಇರೋಲ್ಲ. ಹಿ ವಿಲ್ ಬಿ ಆಲ್ವೇಸ್ ಆನ್ ಡ್ಯೂಟಿ. ಓಕೆ, ಅವ್ರ ಗೌರ್ಮೆಂಟ್ ಡ್ಯೂಟಿ, KSRTC ಡ್ಯೂಟಿ, ಅವ್ರ ಡ್ಯೂಟಿ ಮೇಲೆ ಇರ್ತಾರೆ. ನಾನಂತೂ ಊರಿಗೆ ಬಂದು ಅರೌಂಡ್ 4 ವರ್ಷ ಆಯ್ತು ಕರೆಕ್ಟಾಗಿ ಬಂದರೂ ಒಂದು ದಿನವೂ ಇಲ್ಲ ನಾನು. ಆ್ಯಕ್ಚುಲಿ ಬೆಳಗ್ಗೆ ಬಂದರೆ ರಾತ್ರಿ ಹೋಗಿಬಿಟ್ಟಿರ್ತೀನಿ ವಾಪಸ್ ಬೆಂಗಳೂರಿಗೆ. ಆ್ಯಂಡ್ ನನ್ನ ತಂಗಿ ಅಂತೂ ಲಾಸ್ಟ್ ಎಷ್ಟು 1.5 ವರ್ಷ ಬ್ಯುಸಿ. ಅವಳು ನರ್ಸಿಂಗ್ ಟ್ಯೂಟರ್, ಪೂರ್ತಿ ಬ್ಯುಸಿ. ಅವಳಂತೂ ಟೈಮೇ ಇಲ್ಲ ಅವಳಿಗೆ ಎಲ್ಲೂ ಓಡಾಡೋಕ್ಕೆ ಟೈಮ್ ಇಲ್ಲ. ಮೇ ಬಿ ನನಗೆ ಟೈಮ್ ಇದ್ರೂ ಕೂಡ ನಾನು ಬರೋದು ಇಲ್ಲ ಊರಿಂದ ಇಲ್ಲಿಗೆ. ಸೊ ಇಂಥ ಟೈಮ್ ಒಳಗಡೆ ನಮ್ಮವ್ವ ಪಾಪ ಒಬ್ಬರೇ ಮನೆಯೊಳಗಿರೋದು. ಓಕೆ, ಅಕಾರ್ಡಿಂಗ್ ಟು ಲಾ ಪಾಪ ಅನ್ಬಾರ್ದು, ಯಾವುದು ಲಾ ಏನಿದೆ ಗೊತ್ತಿಲ್ಲ, ಬಟ್ ಹೇಳೋದು ಮನೆಯೊಳಗಿರೋದೇ ನಮ್ಮವ್ವ ಒಬ್ಬರೇ ಇರ್ತಾರೆ ಪಾಪ. ಅದು ಇದ್ದರೆ ನಮ್ಮ ಮನೇಲಿ ಇರ್ತಾರೆ, ಇಲ್ಲ ಅಂತಂದರೆ ಅವ್ರು ನಮ್ಮ ಚಿಕ್ಕಮ್ಮ ಅವ್ರು ಬರ್ಬೋದು ಅಷ್ಟೆ. ಅದನ್ನ ಬಿಟ್ಟು ಬೇರೆ ಯಾರು ಮನೇಲಿ ಬರಲ್ಲ. ಸೊ ಇಂಥ ಟೈಮ್ ಒಳಗಡೆ ಯಾವ 27ನೇ ತಾರೀಕು ಅಂತ ಮೆನ್ಷನ್ ಮಾಡಿದಾರಲ್ವ, ಆವತ್ತು ಮನೇಲಿದ್ದು ನಮ್ಮವ್ವ ಒಬ್ಬರೇ. ಆದರೆ ಕೇಸ್ ಲಾಡ್ಜ್ ಆಗಿರೋದು 28th ಮೇ 2026. ಅವತ್ತು ಕೇಸ್ ಲಾಡ್ಜ್ ಏನು ಮಾಡಿದ್ದಾರೆ ಅಂತಂದರೆ, ನಾವು 4 ಜನ ಹೋಗಿ ಅವ್ರ 6 ಜನಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದೀವಿ. ಕ್ರಿಮಿನಲ್ ಕೇಸ್, ಇದಕ್ಕೆ ಸಾಕ್ಷಿ ಬೇರೆ ಇದ್ದಾವೆ. ನಾನು ಶಾಕ್ ಆದ ಗುರುವೆ, ಸಾಕ್ಷಿ ಬೇರೆ ಇದ್ದಾರೆ. 4 ಜನ ಸಾಕ್ಷಿ, ನಾವು ನೋಡಿದಾರಂಥವ್ರು, ಬಿಡಿಸಿದಾರಂಥವ್ರು ನಮ್ಮನ್ನು 4 ಜನನ. ನೆಕ್ಸ್ಟ್
ಬ್ರೋ, ಆಗದೇ ಇರೋ ಕೆಲ್ಸಕ್ಕೆ 4 ಜನ ಸಾಕ್ಷಿ ಹೆಂಗೆ ಅಂತ. ಆಗಿರೋ ಕೆಲಸನ ಈಗ ಮುಂದೆ ನಡೆದಿರುತ್ತೆ ಆಯ್ತಾ, ಯಾವುದೋ ಒಂದು ಕೊಲೆ ನಡೀತಾ ಇರುತ್ತೆ, ಯಾವ್ದು ಹೊಡೆದಾಡ್ತಾ ನಡೀತಿರುತ್ತೆ, ನೋಡಿದವರೇ ಸಾಕ್ಷಿ ಕೊಡಕ್ಕೆ ಹೆದರ್ಕೊಂತಾರೆ, ಹಿಂದೆ ಮುಂದೆ ನೋಡ್ತಾರೆ. ಈ 4 ಜನ ಏನು ಆಗದೇ ಇರೋವಂಥದಕ್ಕೆ 4 ಜನ ಸಾಕ್ಷಿ ಬೇರೆ ಬಂದಿದ್ದಾರೆ ಗುರುವೆ. ವಿಟ್ನೆಸ್ ಅಂತವರು ಕಣ್ಣಾರೆ ನೋಡ್ಬಿಟ್ಟಿದ್ದಾರೆ ಅಂತದನ್ನು. ಓಕೆ, ಇದ್ರ ಮೇಲೆ ಕ್ರಿಮಿನಲ್ ಕೇಸ್ ಬೇರೆ. ಆ್ಯಂಡ್ ಅದನ್ನು ಪೊಲೀಸಿಗೆ ಕೊಟ್ಟರು. ಪೊಲೀಸ್ ಕಂಪ್ಲೇಂಟ್, ಓಕೆ, ಪೊಲೀಸ್ ಅವ್ರು ಲಾಡ್ಜ್ ಮಾಡ್ಕೊಳ್ಳೇಬೇಕು, ಅವ್ರದ್ದು ಕರ್ತವ್ಯ. ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ ಅವ್ರದ್ದು ಲಾಡ್ಜ್ ಮಾಡ್ಕೊತಾರೆ. ಈಗ ಪೊಲೀಸ್ ಕಂಪ್ಲೇಂಟ್ ಆಯಿತು, ಓಕೆನಪ್ಪ, ಪೊಲೀಸ್ ಕಂಪ್ಲೇಂಟ್ ಆಯಿತು, FIR ಕೂಡ ಹಾಕ್ತಾರಂತೆ. ಬ್ರೋ, ನೀವು ಮಾಡದೇ ಇರೋ ತಪ್ಪಿಗೆ ನೀವು ಬೇಲ್ ತೊಗೋಬೇಕಂತೆ. ಅವ್ರು ಯಾರಂತನೂ ಗೊತ್ತಿಲ್ಲ ಗುರುವೆ ನನಗೆ. ನಾನು ಅವ್ರು ನೋಡೇ ಇಲ್ಲ. ಯಾವಾಗ ನೋಡಿದ್ದು ಮೇ ಬಿ ಪಿ ಯು ಸಿಲೂ ಇಲ್ಲ, ನಾನು ಊರಲ್ಲಿಲ್ಲ. ಮೇ ಬಿ ಅರೌಂಡ್ 10th ಮುಗಿದ ಮೇಲೂ ಇಲ್ಲ PUC ಎಕ್ಸಾಮ್ ಟೈಮಲ್ಲೂ, ಆ ಎಕ್ಸಾಮ್ ಮುಗಿದ ಮೇಲೆ ಟೈಮಲ್ಲೂ ಮೇ ಬಿ ಅವ್ರ ಮುಖ ನೋಡಿರ್ಬೇಕು. ಮುಖ ನೋಡಿದ್ದೀನಿ ಅಷ್ಟೇ, ಹೆಸರು ಗೊತ್ತಿಲ್ಲ ನಂಗೆ ಯಾರೋ ಅವರು ಅಂತ. ನೆಕ್ಸ್ಟ್ ಆಮೇಲೆ ಇವ್ರು ಹೇಳಿದ ಟೈಮ್ 7 o'clock, ಯಾವತ್ತು ಡೇಟ್ ಹೇಳಿದಾರಲ್ವಾ, 27th. ಅವತ್ತಂತೂ ನಾನು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ. ಓಕೆ, ಸಿಂಪಲ್. ನಾನು ಡ್ಯೂಟಿ ಮಾಡ್ತಿದ್ದೀನಿ, ನನ್ನ ತಂಗಿ ಅದೇ ಟೈಮ್ಗೆ ಅವಳು ಪಾಪ ಡ್ಯೂಟಿ ಮುಗಿಯೋದೆ ಎಷ್ಟು 5 ಗಂಟೆಗೆ ಡ್ಯೂಟಿ ಮುಗಿಯುತ್ತೆ, ಎಲ್ಲ ಕೋಚಿಂಗ್ ಕ್ಲಾಸಸ್ ಎಲ್ಲ ತೊಗೊಂಡು. ಆ ಕ್ಲಾಸ್ ವೆನ್ಸ್ಡೇ ಟೈಮ್ ಅದು. ಓಕೆ, ಫ್ರೀ ಟೈಮು ಅಲ್ಲ, ಯಾವುದು ಸಂಡೇನೂ ಅಲ್ಲ, ಸ್ಯಾಟರ್ಡೇನೂ ಅಲ್ಲ, ಹಂಗಿದ್ರು ಮೇ ಬಿ ಫ್ರೀ ಇರ್ಬೋದು ಅಂತ. ವೆನ್ಸ್ಡೇ ಟೈಮ್. ಆ ಟೈಮ್ ಒಳಗಡೆ ಆಟೋಮೆಟಿಕ್ಲಿ ನಮ್ಮ ಅಪ್ಪಂಗೆ ರಜಾ ಸಿಗೋದೆ ರವಿವಾರ, ಸಂಡೇ. ಎವ್ರಿ ಸಂಡೇ ನಮ್ಮ ಅಪ್ಪಂಜಿಗೆ ರಜಾ ಇರೋದು. ಅವತ್ತು ಸಂಡೇನೂ ಅಲ್ಲ, ವೆನ್ಸ್ಡೇ. 3 ಜನ ಡ್ಯೂಟಿ ಮೇಲಿದ್ದೀವಿ. 3 ಜನ ಡ್ಯೂಟಿ ಮೇಲಿದ್ದೀವಿ. ಲುಕ್ ಆಟ್ ದ ಧೈರ್ಯ ಆಫ್ ಸುಳ್ಳು ಹೇಳೋದು. ಅವ್ರು ಏನು ಅನ್ಕೊಂಡಿದ್ದಾರೆ ಅಂತಂದರೆ, ಸುಳ್ಳು ಹೇಳಿ ಸಿಕ್ಕಾಕ್ಸ್ಬಿಟ್ರೆ ಇವ್ರದ್ದು ರೆಪ್ಯುಟೇಷನ್ ಹೋಗ್ಬಿಡ್ತು ಅನ್ಸತಿಗೆ. ಹೆಂಗಿದ್ರು ಮಗ ಡಾಕ್ಟರ್ ಇದ್ದಾನೆ, ಓಕೆ, ಮುಂದೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ನೀಟಾಗಿ. ಇನ್ನೊಂದು, ನನ್ನ ತಂಗಿ ಫಾರಿನ್ ಹೋಗೋಳಿದ್ಲು, ಆ್ಯಕ್ಚುಲಿ ಜರ್ಮನಿಗೆ ಹೋಗೋ ಪ್ಲ್ಯಾನ್ ಇತ್ತು ಅವಳದು. ಅದ್ರದ್ದು ವೀಸಾ ಅಪ್ಲೈ ಮಾಡ್ತಾಯಿದ್ವಿ, ಅದೇ ಟೈಮ್ಗೆ ಈ ಥರ ಮಾಡಿದ್ದಾರೆ. ಇನ್ನೊಂದು, ನಾವು ಅಪ್ಪಾಜಿದು ಗೌರ್ಮೆಂಟ್ ಕೆಲಸ. ಈ ಥರ ಹೀಗೆ ಕೇಸ್ ನಡೀತಾ ಇದ್ದರೆ, FIR ಆದರೆ, ಕ್ರಿಮಿನಲ್ ಕೇಸ್ ಆದರೆ ಗೌರ್ಮೆಂಟ್ ಜಾಬ್ ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲನೂ ನೋಡಿಕೊಂಡು ಜನ ಏನು ಮಾಡ್ತಾರೆ ಗೊತ್ತಾ, ನೀವು ಒಂದು ಟೈಮ್ಗೆ ನೀವು ಬೆಳೀತಿದ್ದೀರಾ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಇರೋರಿಗೆ ಸಹಿಸ್ಕೊಳಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ಆ್ಯಂಡ್ ಇವನ್ ನಾವು ಬೆಳೀತಾ ಇದ್ದೇವೋ ಬಿಟ್ಟಿವೋ ನಾವು ಯಾರಿಗೂ ಹೇಳೋದು ಇಲ್ಲ. ಸಿನ್ಸ್ ಚೈಲ್ಡ್ಹುಡ್, ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನಮ್ಮ ಮನೆ ಒಳಗಡೆ ಆಯಿತು, ನಮ್ಮನ್ನು ಹೊರಗಡೆ ಹೋಗೋಕ್ಕೆ ಬಿಟ್ಟಿಲ್ಲ. ನನಗೆ ಫ್ರೆಂಡ್ಸೇ ಇಲ್ಲ. ಓಕೆ, ಫ್ರೆಂಡ್ಸ್ ನನಗಂತಲ್ಲ, ನನ್ನ ತಂಗಿಗೂ ಫ್ರೆಂಡ್ಸ್ ಇಲ್ಲ. ಓಕೆ, ಗುಡ್ ಫ್ರೆಂಡ್ಸ್, ಯಾರು ಕ್ಲೋಸ್ ಫ್ರೆಂಡ್ಸೇ ಇಲ್ಲ ನಮ್ಮ ಏರಿಯಾ ಒಳಗಡೆ. ನಾವು ಇರೋ ಊರೊಳಗಡೆ, ನಮ್ಮೂರು ಶಿಗ್ಲಿ, ಗದಗ ಡಿಸ್ಟಿಕ್ ಒಳಗೆ ಸಣ್ಣ. ಓಕೆ, ಇದ್ರೊಳಗಡೆ ನಮಗೆ ಪರಿಚಯ ಇಲ್ಲ ಗುರು ಯಾರು. ಈವನ್ ನಮ್ಮ ಏರಿಯಾ ಒಳಗಡೆ ನಾನು ಯಾವಾಗ ಬಂದೆ ಯಾವಾಗ ಹೋದೆ ಅವ್ರಿಗೆ ಗೊತ್ತಿರಲ್ಲ. ನನ್ನ ಮುಖಾನೇ ನೋಡಿಲ್ಲ ಅನ್ಸುತ್ತೆ ಎಷ್ಟೋ ಜನ, ನನ್ನ ಗುರುತು ಹಿಡಿಯಲ್ಲ ಕೂಡ. ಅಷ್ಟು ಅನ್ನೋನ್ ಇದೀನಿ ನಾನು. ಓಕೆ, ಇನ್ನು ನಾನೇ ಹಿಂಗಿದ್ದೀನಿ. ನನ್ನ ತಂಗಿದು ಯೋಚನೆ ಮಾಡಿ, ನನ್ನ ತಂಗಿ ಅಂತೂ ಮನೆ ಬಿಟ್ಟು ಹೊರಗಡೆನೇ ಹೋಗಲ್ಲ. ಓಕೆ, ನೆಕ್ಸ್ಟ್ ನಮ್ಮವ್ವ ಪಾಪ ಅದಂತೂ ಏನು ಗೊತ್ತೇ ಇಲ್ಲ ನಮ್ಮವ್ಗೆ. ಫುಲ್ ಇಲ್ಲಿಟ್ರೇಟ್, ಚಿಕ್ಕವ್ರದಾಗ ಅವ್ರು ಫುಲ್ ಇನ್ನೋಸೆಂಟ್. ಅವರು ಏನೇ ಆದರೂ ಹ್ಞೂ ಅಂದ್ಬಿಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಮ್ಮಪ್ಪ ಅಂತೂ ಮುಗ್ದೇ ಹೋಯ್ತು. ನಮ್ಮಪ್ಪ ಬರೀ ರೆಪ್ಯುಟೇಷನ್. ನಾನೇ ಏನಾದರೂ ಮಾಡೋಣ ಇರಪ್ಪ ಅಂತಂದ್ರು ಒಂದು 100 ಸತಿ ಯೋಚನೆ ಮಾಡ್ತಾರೆ ಅವರು. ಯಾವುದಕ್ಕೆ ಇದಾಗಲಿ, ಯಾವುದೇ ಕಂಡೀಷನ್ ಇರಲಿ. ಅಂದರೆ ಇವನ್ ಫಾರ್ ಎಕ್ಸಾಂಪಲ್ ಈಗ ಯಾವ್ದಾರ ಒಂದು ಆಸ್ತಿ ಹಿಡಿಬೇಕು ಅಂತಂದ್ರು ನಮ್ಮಪ್ಪ ಹೆದರ್ತಾರೆ. ಅದ್ರ ಮೇಲೆ ಯಾವ್ದಾದ್ರು ಲಿಟಿಗೇಷನ್ ಇರ್ಬೋದು, ಮತ್ತು ಯಾಕೆ ಕೋರ್ಟು, ಯಾಕಿದು, ಈ ಲೆವೆಲ್ ನಮ್ಮಪ್ಪ. ಓಕೆ, ಆ್ಯಂಡ್ ಈ ಥರ 4 ಜನ ನಾವು ಇರಬೇಕಾದ್ರೆ ನಮ್ಮ ಇವಾಗ ಎಂಥ ಪರಿಸ್ಥಿತಿ ಅಂತಂದ್ರೆ, ನಾವು ಕೋರ್ಟ್ಗೆ ಹೋಗಬೇಕು. ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನಾವು ಕೋರ್ಟ್ಗೆ ಹೋಗಬೇಕು. ತಪ್ಪು ಮಾಡಿಲ್ಲ ಅಂತ ಅನ್ನೋಕ್ಕೆ ಕೂಡ ಬೇಲ್ ತೊಗೊಬೇಕು ನಾವು. ನಮ್ದು ಎಂಥ ಸಿಸ್ಟಮ್ ಅಂತಂದರೆ, ನೀನೇ ತಪ್ಪು ಮಾಡಿಲ್ಲ ಅಂತ ನೀ ಪ್ರೂವ್ ಮಾಡ್ಕೋಬೇಕು. ತಪ್ಪು ಅವ್ರು ಮಾಡಿದ್ದಾರೆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವ್ರು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಏನು ತಪ್ಪು ಮಾಡದೇ ಇದ್ದಾಗ, ನೀನು ತಪ್ಪು ಮಾಡಿದೀಯಾ ಅಂತಂದರೆ ಆಟೋಮೆಟಿಕಲಿ ಯು ಆರ್ ದ ಕಲ್ಪ್ರಿಟ್. ನೀನು ಮಾಡಿದ್ಯಾ ಅಂತಂದ್ರೆ ಓಕೆ, ನಾನು ತಪ್ಪು ಮಾಡಿದ್ದೀನಿ ಅಂತಂದರೆ ಮುಗೀತು, ನನ್ನ ಮುಂದೆ ನಿಲ್ಲಿಸ್ಬಿಟ್ರಿ ತೊಗೊಂಡೋಗಿ. ಆವಾಗ ಅದು ಇರಲ್ಲ. ತಪ್ಪು ಮಾಡಿದ್ದೀನಿ ಅಂತಂದರೆ ಯಾವನೇ ತಪ್ಪು ಮಾಡಿದ್ರು ಒಳಗಡೆ ಗಿಲ್ಟ್ ಇರುತ್ತೆ. ಈಗ ತಪ್ಪೇ ಮಾಡಲಾರ್ದ ಇಷ್ಟೊಂದು ಮಾಡ್ತಿದ್ದೀವಿ ಅಂತಂದರೆ ಇವರು ಏನು ಅಂದ್ಕೊಂಡಿದ್ದಾರೆ. ನಾನು ನಿಮ್ಗೆ ಮುಂದೆ ಇನ್ನೂ ವೀಡಿಯೋ ಹೇಳ್ತೀನಿ, ಇನ್ನು
ಪಾರ್ಟ್ ವೈಸ್ ನಾನು ಈ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಇಂಪಾರ್ಟೆಂಟ್ ಇದೆ ಇದು, ಎಷ್ಟೋ ಜನಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಓಕೆ, ನೆಕ್ಸ್ಟ್ ವಿಡಿಯೋಗೋಸ್ಕರ ಪ್ಲೀಸ್ ಇದು ಮಾಡ್ಕೊಳ್ಳಿ, ನಾನು ಅಪ್ಡೇಟ್ ಕೊಡ್ತೀನಿ ಆಯಿತಾ. ಇನ್ನೂ ಡಿಫೆಮೇಷನ್ ಕೇಸ್ ಬಗ್ಗೆ ನಾನು ಇನ್ನೂ ಹೇಳಿಲ್ಲ, ಡಿಫೆಮೇಷನ್ ಕೇಸ್ ಏನಂತ ನಾನು ನಿಮ್ಗೆ ಹೇಳ್ತೀನಂತೆ. ಓಕೆ, ಬಾಯ್. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನಾನು ನಿಮಗೆ ಮೇ ಬಿ ನಾಳೆ ಇಲ್ಲ ನಾಡಿದ್ದು, ಇವತ್ತು ಡೇಟ್ ಬಂದುಬಿಟ್ಟು ಎಕ್ಸಾಕ್ಟ್ ನಿನ್ನೆ ತಾನೇ ಬೇಲ್ ತೊಗೊಂಡಿದ್ದೀವಿ. ನೆನ್ನೆ ಎಷ್ಟು ಡೇಟ್? 6th ಜುಲೈ ನಾನು ಬೇಲ್ ತೊಗೊಂಡಿರೋದು. ಇವತ್ತು 7th ಜುಲೈ. ಕೆಲವೊಂದಿಷ್ಟು ದಿನಗಳೊಳಗಡೆ ನಾನು ಇನ್ನೂ ಅಪ್ಡೇಟ್ ಕೊಡ್ತೀನಿ, ಏನೇನು ಆಗ್ತಿದೆ, ನಮಗೆ ಪೊಲೀಸ್ ಯಾವ ಥರ ಟ್ರೀಟ್ ಮಾಡಿದ್ರು, ಆ್ಯಂಡ್ ಇವನ್ ನಮ್ಮ ಕೋರ್ಟಲ್ಲಿ ಏನೇನು ಫೇಸ್ ಮಾಡೋಕ್ಕೆ ಬಂತು, ನಮ್ಮದು ಫೀಸ್ ಎಷ್ಟು, ಲಾಯರ್ ಫೀಸ್ ಪೇ ಮಾಡಬೇಕಲ್ವಾ, ಅದು ಎಷ್ಟು ಖರ್ಚಾಯಿತು ನಾನು ನಿಮ್ಗೆ ಹೇಳ್ತೀನಿ. ನಮ್ಗೆ ಪೂರ್ತಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಓಕೆ, ದಿಸ್ ಇಸ್ ನಾಟ್ ಅ ಸಿಂಪಲ್ ಮ್ಯಾಟರ್. ನೀವು ಲಾ ಒಳಗಿದ್ದೀರಾ, ನಿಮ್ಮ ಸೊಸೈಟಿ ಒಳಗಡೆ ಇದ್ದೀರಾ ಅಂತಂದರೆ ನಿಮ್ಮ ಸೊಸೈಟಿ ಒಳಗಡೆ ಯಾರೂ ಇರೋಕ್ಕೆ ಬಿಡಲ್ಲ, ನಿಮ್ಮ ಅಕ್ಕಪಕ್ಕದವರೇ ಇರೋಕ್ಕೆ ಬಿಡಲ್ಲ. ಸೊ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ನೀವು ಚೆನ್ನಾಗಿರ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಮಾತಾಡದೇ ಇದ್ರೆ ಒಳ್ಳೆಯದು. ಬೆಂಗಳೂರಲ್ಲಿದ್ದರೆ ಚೆನ್ನಾಗಿರೋದು, ಇಲ್ಲಿ ಊರಲ್ಲಿ ಯಪ್ಪ ಯಾವ ಊರು ಗುರುವೆ ತಲೆ ಕೆಟ್ಟೋಯ್ತು ನಂದು.